ತಂಗಿಯನ್ನ ಪ್ರೀತಿಸಿದ್ದಕ್ಕೆ ನಡು ರಸ್ತೆಯಲ್ಲೇ ಅಟ್ಯಾಕ್ ಮಾಡಲಾಗಿದೆ. ಲಾಂಗ್ ಮಚ್ಚುಗಳಿಂದ ಯುವಕನ ಮೇಲೆ ಅಟ್ಯಾಕ್ ನಡೆದಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ನ ಪಟ್ಟಣದಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ. ಏನು ಕಾರಣ? ತಂಗಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಯುವಕನ ಮೇಲೆ ನಡು ರಸ್ತೆಯಲ್ಲೇ ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯಾಗಿರುವುದು. ಮಂಜುನಾಥ ಮತ್ತು ನವೀನ್ ಎಂಬ ಗೂಂಡಾಗಳು ಹಲ್ಲೆಯನ್ನು ನಡೆಸಿದ್ದಾರೆ. ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಜಗದೀಶ್, ಆತನ ಮೇಲೆ ಹಲ್ಲೆ ಆಗಿರುವುದು. ಜಗಳ ಬಿಡಿಸಲು ಬಂದ ಸ್ಥಳೀಯ ನಿವಾಸಿ ವಿನಯ್ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಗಾಯಾಳು ವಿನಯ್ ಜಗದೀಶ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಈಗ ತಂಗಿಯನ್ನ ಪ್ರೀತಿ ಮಾಡಿದ್ದಕ್ಕೆ ನನ್ನ ತಂಗಿನೇ ಬೇಕಾ ನಿನಗೆ ಅಂತ ಹೇಳಿ ಅಣ್ಣ ಒಂದಿಷ್ಟು ಹುಡುಗರನ್ನು ಕರ್ಕೊಂಡು ಬಂದು ಜಗದೀಶ್ ಅನ್ನೋ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿರುವುದು. ಮಂಜುನಾಥ ಮತ್ತು ನವೀನ್ ಎಂಬ ಗೂಂಡಾಗಳು ಹಲ್ಲೆಯನ್ನು ಮಾಡಿದ್ದಾರೆ. ಯುವತಿಯನ್ನು ಪ್ರೀತಿಸ್ತಾ ಇದ್ದ ಜಗದೀಶ್, ಸೊ ಈ ವಿಚಾರ ಗೊತ್ತಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡಿರುವುದು. ವಿನಯ್ ಅನ್ನೋ ಸ್ಥಳೀಯ ನಿವಾಸಿಯೊಬ್ಬ ಬಿಡಿಸೋದಕ್ಕೆ ಹೋಗಿದ್ದಾರೆ. ಆತನ ಮೇಲೂ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಈ ಗೂಂಡಾಗಳು. ನೋಡಿ, ಅಲ್ಲಿ ಕೈಯಲ್ಲಿ ಮಚ್ಚಿಡ್ಕೊಂಡಿದ್ದಾರೆ ನೋಡಿ. ಮನಸ್ಸೋ ಇಚ್ಛೆ ಕೊಚ್ಚುತ್ತಾ ಇದ್ದಾನೆ, ಹಲ್ಲೆ ಮಾಡ್ತಾ ಇದ್ದಾನೆ ಆತ. ಕೈಯಲ್ಲಿ ಮಚ್ಚಿಡ್ಕೊಂಡು ಹೊಡೆದ್ರೆ ಪ್ರಾಣನೇ ಹೋಗುತ್ತೆ. ಮಚ್ಚನ್ನ ಉಲ್ಟಾ ತಿರುಗಿಸಿ ಹೊಡಿತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು. ತಲೆಗೆ ಒಂದು ಏಟು ಬಿದ್ದಿದೆ ನೋಡಿ ಆ ಯುವಕನಿಗೆ. ಆ ವ್ಯಕ್ತಿ ಬಿಡಿಸೋದಕ್ಕೆ ಬಂದಿದ್ದಂಥ ವಿನಯ್ ಅನ್ನೋ ವ್ಯಕ್ತಿಗೂ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಒಳ್ಳೆ ರೌಡಿಗಳ ರೀತಿಯಲ್ಲಿ. ಅಂದರೆ ಜನನಿಬಿಡ ಪ್ರದೇಶ ಅದು. ಹೆಣ್ಣು ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ನೋಡಿ ಅಲ್ಲಿ. ಸಂಜೆ ಟೈಮ್ ಅಂತ ಅನಿಸುತ್ತೆ. ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ಏನಾದರೂ ಆಗಿ ಹೆಚ್ಚು ಕಡಿಮೆ ಆಗಿ ಪ್ರಾಣಗಿನ ಹೋಗಿದ್ರೆ ಏನು ಮಾಡೋದು ನೋಡಿ. ಇಲ್ಲಿ ಅಲ್ಲಿ ಇಬ್ಬರು ಕೈಯಲ್ಲಿ ಮಚ್ಚಿದೆ. ಈಗ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲ, ಎಷ್ಟು ಧೈರ್ಯ ಅಂತ ಇವರಿಗೆಲ್ಲ. ಕಾನೂನಿನ ಭಯಾನೇ ಇಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಉಟ್ಕೊಳ್ಳುತ್ತೆ. ಬೆಂಗಳೂರು ಪೊಲೀಸ್ನವರು ಅಂತ ಬಂದಾಗ ಬಹಳ ಸ್ಟ್ರಿಕ್ಟು ಇಂಥ ವಿಚಾರದಲ್ಲಿ. ಬಟ್ ನಡು ರಸ್ತೆಯಲ್ಲಿ ಜನ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬನ ಮೇಲೆ ಕೈಯಲ್ಲಿ ಮಚ್ಚಿಡ್ಕೊಂಡು ದಾಳಿ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ಅಂತ ಅಂದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇವರಿಗೆ ಕಾನೂನಿನ ಭಯ ಇಲ್ಲ ಅಂತ ಆಯಿತು. ಮಾಡು बिड़सो करो आप पड़े यार वीडियो एविडेंस से पकड़ तुमने बताया मुझे कुछ पता है आप इरो इरो ಏನಾಗಿಲ್ಲ ಬಿಡು ಉಚ್ಚು ಬಿಡ ಫೋಟೋ ಹಿಡ್ಕೊಂಡ್ಬಿಡಿ ಸರ್. ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಎಷ್ಟೊತ್ತಿನಲ್ಲಿ ಆಗಿರುವಂಥ ಘಟನೆ ಇದು? ಹಾಡು ಅಂದರೆ ಲೈಕ್ ಜನ ಓಡಾಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಂತ ಅಂದರೆ ನಿಜಕ್ಕೂ ಇವ್ರಿಗೆ ಕಾನೂನಿನ ಭಯ ಇಲ್ವಾ ಅಂತ, ಮತ್ತೆ ಏನು ಕಾರಣ ಅಸಲಿಗೆ ಅಂತ? ತುಮಕೂರಿನ ಕುಣಿಗಲ್ ಪಟ್ಟಣದಲ್ಲಿ ನಡೆದ ಘಟನೆ.
ಸುಮಾರು ಸಂಜೆ ಒಂದು 7:30 8 ಗಂಟೆ ಸುಮಾರಿನಲ್ಲಿ ಈ ಘಟನೆ ನಡೆದಿದೆ. ಅಂದ್ರೆ ಈ ಮದುವೆ ವಿಚಾರವಾಗಿ ಮಂಜುನಾಥ್ ಹಾಗೂ ನವೀನ್ ನಡುವೆ ಗಲಾಟೆ ಆಗಿದೆ. ಜಗದೀಶ್ ನಡುವೆ ಮಂಜುನಾಥ್ ತಂಗಿಯನ್ನ ಜಗದೀಶ್ ಪ್ರೀತಿ ಮಾಡ್ತಿದ್ದ ಈ ವಿಚಾರಕ್ಕೆ ಮದುವೆಯಲ್ಲಿ ಮಾತುಕತೆ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಚರ್ಚೆಯಲ್ಲಿ ಯಾವ ವಿಚಾರಕ್ಕೆ ಈ ರೀತಿಯಾಗಿ ಆಕ್ರೋಶಗೊಂಡು ಬೀದಿಗೆ ಬಂದು ಏನು ಕಾರ್ನಲ್ಲಿ ಕೊಡ್ತಿದ್ದ ಮೇಲೆ ಹಲ್ಲೆ ಮಾಡ್ತಾರೆ ನವೀನ್ ಮತ್ತೆ ಮಂಜುನಾ ಮತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಮದುವೆ ವಿಚಾರವಾಗಿ ಇಷ್ಟೆಲ್ಲ ಘಟನೆ ಆಗಿದೆ ಅನ್ನೋದು ಗೊತ್ತಾಗಿ ಸದ್ಯದ ಪ್ರಾಥಮಿಕವಾಗಿ ಮಾಹಿತಿ. ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಬಂದಿದ್ದಾರೆ. ಮತ್ತೆ ಗಂಭೀರವಾಗಿ ಗಾಯಗೊಂಡವರನ್ನ ಕುಣಿಗಲ್ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಿ ಬಳಿಕ ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗ ಸ್ಥಳಕ್ಕೆ ಪೊಲೀಸರು ಬಂದಿದೆ, ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಮದುವೆ ವಿಚಾರವಾಗಿ ಈ ಒಂದು ಘಟನೆ ನಡೆದಿದೆಯಾ ಅಥವಾ ಬೇರೇನೋ ವಿಚಾರ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಮಂಜುನಾಥ ತಂಗಿಯನ್ನ ಜಗದೀಶ್ ಪ್ರೀತಿ ಮಾಡ್ತಿದ್ದ ಅನ್ನೋದು ಈ ನಡುವೆ ಮಾತುಕತೆಗೆ ಅಂತ ಕರೆದಿದ್ದಾರೆ. ಆದ್ರೆ ಮಾತುಕತೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಗಲಾಟೆಯ ದೃಶ್ಯ ನೋಡಿದ್ರೆ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಕಾರಲ್ಲಿ ಕೂತಾಗ ಈ ಘಟನೆ ನಡೆದಿದೆ. ಒಂದು ಮಚ್ಚು ಮತ್ತೆ ಲಾಂಗ್ಗಳಿಂದ ಪರಸ್ಪರ ಹಲ್ಲೆ ಮಾಡ್ಕೋತಾರೆ. ಮತ್ತೆ ಒಂದು ಏನು ನೇರವಾಗಿ ರಸ್ತೆಗೆ ಬಂದು ಗಲಾಟೆ ಮಾಡ್ಕೋತಾರೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಅಂದ್ರೆ ಇಲ್ಲಿ ಕೂಡ ಒಂದು ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಇದಕ್ಕೆ ಸ್ಪಷ್ಟವಾದ ಮಾಹಿತಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಯಾವ ಕಾರಣಕ್ಕಾಗಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಫೋನ್ ಮಾಡು.